ಈ ಸೃಷ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳು ಹಾಗೂ ಮಾನವರು ಇರುವ ಹಾಗೆ ಈ ಮಾನವರಲ್ಲಿ ವೈವಿಧ್ಯಮಯವಾಗಿ ಹುಟ್ಟಿರುವ ಹೆಣ್ಣು ಅಲ್ಲದೆ ಗಂಡು ಅಲ್ಲದೆ ಸಮಾಜದಿಂದ ಹೀನಾಯವಾಗಿ ಕಾಣುವ ನಪುಂಸಕ ಎಂಬುವರನ್ನು ನಾವು ಕಾಣುತ್ತೇವೆ. ಹೆತ್ತವರು ಇವರನ್ನು ಶಾಪವೆಂದು ಪರಿಗಣಿಸುತ್ತಿದ್ದಾರೆ. ಇವರ ಇರುವಿಕೆಯನ್ನು ಮಹಾಭಾರತದ ಕಾಲದಿಂದಲೂ ಕಾಣಬಹುದು. ವೈದ್ಯಕೀಯ ವಿಜ್ಞಾನ ಅಗಾಧವಾಗಿ ಬೆಳೆದಿದ್ದರೂ ಈ ನಪುಂಸಕತ್ವವನ್ನು ಹೋಗಲಾಡಿಸಲಾಗದೆ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಯಾರು ಹಂಗ್ ಮಲ್ಗಿದಾನ ಅವನು? ಕುಡಿದ್ಬಿಟ್ಟು ಮಲ್ಕೊಂಡ್ರಂಗೈತಾನೆ. ನೋಡ್ರಂಬ. ಏಯ್ ಎದ್ದೇಳ. ಏಯ್ ಯಾರ ನೀನು? ಎದ್ದೇಳ ಮೇಲೆ. ಏಯ್ ಎದ್ದೇಳ. ನಾನು ಊರ್ ಬಿಟ್ಟು ಬಂದಿದ್ದೀನಣ್ಣ. ಏಯ್ ಕಳ್ತನ ಮಾಡಕ್ ಕೂತಿದ್ದೀನೋ ಇಲ್ಲಿ? ಊರ್ ಬಿಟ್ಟು ಬಂದಿದ್ದೀನಿ ಅಂತ ಸುಳ್ಳು ಬೊಗಳ್ತೀಯ? ಹೇಳೋ ಮೇಲೆ. ನನ್ ಕಳ್ಳ ಅಲ್ಲ. ಇಲ್ಲ ನಿನ್ನ ಮುದ್ದು ಮಾಡ್ತೀನಿ ನನ್ನ ಮಗನೇ. ನಿನ್ಗೆ ಅಪ್ಪ ಅಮ್ಮ ಇಲ್ವೇನೋ? ಎಲ್ಲೋ ನಿನ್ ಮನೆ? ಇಲ್ಲ ಅಣ್ಣ, ನಾನೊಬ್ಬ ಅನಾಥ. ಪಾಪ ಹೋಗ್ಲಿ ಬಿಡೋ, ಹುಡುಗ ಅನಾಥ ಅಂತಿದ್ದಾನೆ. ಏಯ್ ಸಾಹೇಬ್ರು ಹೇಳಿಲ್ವೇನೋ ಯಾರ ಮೇಲೆ ಅದ್ರ ಅನುಮಾನ ಐತೆ ಸ್ಟೇಷನ್ ಕರ್ಕೊಂಬ ಅಂತ? ಇವ್ರ ಮೇಲೆ ಅನುಮಾನ ಇದೆ. ಏಯ್ ನಡಿಯ. ಎಷ್ಟು ಜನ ನೋಡಿದ್ದೀನಿ ನನ್ನ ಸರ್ವಿಸ್ ಅಲ್ಲಿ. ಬಾಯ್ ಬಿಡ್ತೀಯ. ಯಾಕೆ ಹೊಡಿತಾ ಇದ್ದೀರಾ? ಅವ್ನು ತುಂಬಾ ಒಳ್ಳೆಯವನು, ಅವನ್ನ ಬಿಟ್ಬಿಡಿ ಅಣ್ಣ. ಏನಾಗ್ಬೇಕಮ್ಮ ನಿಂಗೆ? ಇವನು ನನ್ ತಮ್ಮ, ಇವನನ್ನ ಹುಡ್ಕೊಂಡ್ ಬಂದಿದ್ದು. ಅಯ್ಯೋ ಎಲ್ರು ಒಳ್ಳೆಯವ್ರಂಗೆ ಕಾಣೋದು. ಏಯ್ ಹೋಗ್ ಬ್ಯಾಗ್ ಹುಡ್ಕೋ. ಅಯ್ಯೋ ಅವ್ನ್ ಬ್ಯಾಗ್ ಅಲ್ಲಿ ಏನು ಇಲ್ಲ, ಬಿಟ್ಬಿಡಿ ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಏನ್ ಮಾಡ್ತೀರಾ? ನನ್ ಮಾತ್ ಕೇಳಿ. ಬೇಕಾದ್ರೆ ಏನಮ್ಮ ಲಂಚ ಕೊಡಕ್ ಬರ್ತೀಯ? ನಾನು ಯಾರು ಗೊತ್ತಾ? ಲಂಚ ಅಲ್ಲಣ್ಣ, ನಿನ್ ತಂಗಿ ಕೊಡ್ತಿದ್ದಾಳೆ ಅಂತ ಅನ್ಕೋ. ಏನೋ ತಮ್ಮ ಅಂತ ಹೇಳ್ತಾ ಇದೀಯಾ, ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ. ಏ ಬರ ಹೋಗೋಣ. ತುಂಬಾ ಥ್ಯಾಂಕ್ಸ್ ಅಣ್ಣ, ಬಾ ಹೋಗೋಣ. ಇಲ್ಲ ನಾನ್ ಬರಲ್ಲ. ನಾನ್ ಯಾಕೆ ಬರ್ಬೇಕು? ನಾನ್ ಹೇಳೋ ಮಾತ್ ಕೇಳು. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಬಾರೋ ಹೋಗೋಣ. ಇಲ್ಲ ನನಗ್ ಭಯ ಆಗುತ್ತೆ. ನೋಡು, ನೀನ್ ಇಲ್ಲೇ ಇದ್ರೆ ಪೊಲೀಸ್ನವರು ನಿನ್ಗೆ ಇದೇ ರೀತಿ ಕಾಟ ಕೊಡ್ತಾರೆ. ನಾನ್ ಹೇಳದ್ ಕೇಳು, ನಮ್ಮನೆ ಇಲ್ಲೇ ಇರೋದು. ಬಾ ಹೋಗೋಣ. ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ಅಣ್ಣ 2 ಕಾಫಿ ಕೊಡ್ತೀಯಾ? ಆಹಾ ಎಷ್ಟು ಸರಿ ಹೇಳಿದೀನಿ ಅಣ್ಣ ಅಂತ ಕರಿಬೇಡ ಅಂತ. ಮತ್ತಿನೇನಂತ ಕರೀಲಿ? ಗಂಡ ಅಂತ ಕರೀಲಾ? ಹಂಗ್ ಕರೆದ್ರೆ ಒಂಥರ ಸಂತೋಷನೇ. ಹಾಗಾದ್ರೆ ತಾಳಿ ಕಟ್ಟು. ನಮ್ಮನೆಯವ್ಳು ಮೆಟ್ ತಗೊಂಡಿರ್ತಾಳಷ್ಟೇ. ಮತ್ತಿನೇನಂತ ಕರಿಬೇಕು? ನೀನೇನಂತ ಕರಿಬೇಡ, ಕಾಫಿ ತಗೋ ಕುಡಿ. ನೀನ್ ದುಡ್ಡು ಕೊಡೋದು ಬೇಡ. ಇವತ್ತು ಶುಕ್ರವಾರ, ಇನ್ನು ನಿಂಬೆ ನೀವು ಇಳಿಸ್ಬಿಟ್ಟು ಹಾಕೋದ್ರೆ ಸಾಕು. ಅಕ್ಕ, ಯಾಕೆ ನಿಂಬೆ ಹಣ್ಣ ನೀ ಉಳಿಸ್ತಾ ಇದ್ದೆ? ಮತ್ತೆ ಅದೇನೋ ಮಂತ್ರ ಬೇರೆ ಹೇಳ್ತಿದ್ದೆ. ಈ ಹೋಟೆಲ್ ಮಾಲೀಕನಿಗೆ ನಮ್ಮಂತವ್ರು ಈ ತರ ನಿವಾಳ್ಸ್ ಹಾಕುದ್ರೇನೆ ಶುಭ ಅಂತೆ ಕಣೋ. ಹೌದಾ? ನಿಜಾನಾ? ಗೊತ್ತಿಲ್ಲ, ಆದ್ರೆ ರೂಢಿ. ಮನುಷ್ಯ ಹಾಗಲ್ವಾ, ತಿಥಿ ಮಾಡ್ತಾರೆ ಗೊತ್ತಾ? ಹಾ ಗೊತ್ತು, ಅದೇ ವಡೆ ಎಲ್ಲ ಮಾಡ್ತಾರಲ್ಲ. ತಿಥಿ ಮಾಡಿ ಏನ್ ಮಾಡ್ತಾರೆ ಹೇಳು? ಪೂರ್ವಿಕರು ಕಾಗೆ ತರ ಅಂತ ಅಲ್ಲಿ ತಗೊಂಡೋಗಿ ಇಡ್ತಾರೆ. ಅದೇ ಮಾರನೇ ದಿನ ಆದ್ಮೇಲೆ ಕಾಗೆ ಮನೆ ಮುಂದೆ ಬಂದ್ರೆ ಅಶುಭ ಅಂತ ಅಲ್ಲಿಂದ ಓಡಿಸ್ಬಿಡ್ತಾರೆ. ಹೌದು ನಿಜ. ಎಲ್ರಿಗೂ ಸುಖ ಮಾತ್ರ ಬೇಕು, ಆದ್ರೆ ದುಃಖ ಯಾರಿಗೂ ಬೇಡ. ಸರಿ ಬಾ, ಹೊಟ್ಟೆಪಾಡ್ ನೋಡ್ಬೇಕಲ್ಲ, ಏನಾದ್ರೂ ಮಾಡೋಣ. ಯಾಕೋ ಸುಂದ್ರ, ಇನ್ನೂ ಅಳ್ತಾ ಇದ್ಯಾ? ದಾರಿಯಿಂದ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದೆ ಅಳ್ಬೇಡ ಅಂತ, ಇನ್ನೂ ಅಳ್ತಿದ್ಯಲ್ಲೋ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ.
ಜೊತೆಗೆ ದುಃಖನೂ ಆಗ್ತಿದೆ. ಇದೆಲ್ಲ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಈಗತ್ತೇನ್ ಪ್ರಯೋಜನ ಹೇಳು? ಆದ್ರೆ ಅವಾಗ ನನ್ಗೆ ಊರ್ ಬಿಟ್ಟು ಬರೋದೇ ಸರಿ ಅನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಇಲ್ಲಿ ಬಂದಾದ್ಮೇಲೆ ಆ ನಿರ್ಧಾರ ತಪ್ಪು ಅಂತ ಅನಿಸ್ತಾ? ಹೌದು, ಮನೆ ಬಿಟ್ಟು ಬಂದೆ ಅಂತ ಹೇಳ್ತಿದ್ಯಲ್ಲ, ಯಾಕೆ ಬಂದೆ? ಅಪ್ಪ ಅಮ್ಮ ಏನಾದ್ರು ಬೈದ್ರಾ? ಅಪ್ಪ ಅಮ್ಮ ಇಬ್ರು ಬೈದ್ರು. ಅಪ್ಪ ಅಂತೂ ಚೆನ್ನಾಗಿ ಹೊಡೆದ್ಬಿಟ್ರು. ನನ್ನ ಸ್ನೇಹಿತರು ಯಾರು ನನ್ನ ಜೊತೆ ಆಟ ಆಡ್ತಿರ್ಲಿಲ್ಲ, ಕೊನೆಗೆ ಮಾತು ಆಡ್ತಿರ್ಲಿಲ್ಲ. ನಮ್ಮ ಅಕ್ಕನ ಮದ್ವೆ ನಿಂತೋಯ್ತು. ಇದಕ್ಕೆಲ್ಲ ನಾನೇ ಕಾರಣ ಆದೆ. ನಾನ್ ನಮ್ಮ ಅಕ್ಕನ ಹತ್ರ ಹೋದ್ರೆ ಅವಳನ್ನ ದೂರ ತಳ್ತಿದ್ಲು. ಎಲ್ರು ನನ್ನ ನಿನ್ನಿಂದನೇ ನಿಮ್ಮ ಅಕ್ಕನ ಮದ್ವೆ ನಿಂತೋಯ್ತು ಅಂತ ಹಂಗಿಸ್ತಿದ್ರು. ನಮ್ಮ ಅಕ್ಕನ ಮದ್ವೆ ನನ್ನಿಂದ ಯಾಕೆ ನಿಂತೋಯ್ತು ಅಂತ ಯೋಚನೆ ಮಾಡ್ತಿದ್ದೆ. ಪ್ರಶ್ನೆಗಳಾಗೆ ಉಳಿದ್ಬಿಡ್ತು. ನನ್ನಿಂದಾಗಿ ನಮ್ಮ ಮನೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಮನೆ ಬಿಟ್ಟು ಬಂದ್ಬಿಟ್ಟೆ ಅಕ್ಕ. ಒಳ್ಳೇದಾಯ್ತು ಸುಂದ್ರ, ನಿನ್ ಕತೆ ಕೇಳಿ ತುಂಬಾ ಬೇಜಾರಾಗ್ತಿದೆ. ನೀನ್ ತಗೊಂಡ್ ನಿರ್ಧಾರ ಈಗ ನನಗೆ ಸರಿ ಅನ್ನಿಸ್ತಾ ಇದೆ. ನೋಡು, ಹಿಂದಿಂದೆಲ್ಲ ಮರ್ತ್ಬಿಡು, ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ನಾನು ನಿನ್ನ ಬೆಂಗಾಲಾಗಿರ್ತೀನಿ, ಆಯ್ತಾ? ಧೈರ್ಯ ಗೆಡ್ಬೇಡ. ಈಗ ಮೊದಲು ಹೋಗಿ ಸ್ನಾನ ಮಾಡ್ಕೊ, ಸರಿನಾ? ಮಾಡ್ಕೊಂಬಾಬು. ಸುಂದ್ರ, ಇನ್ಮೇಲೆ ನೀನು ಈ ಬಟ್ಟೆ ಹಾಕೊಂಡು ಸಮಾಜದಲ್ಲಿ ಹೆಣ್ಣಿನ ಥರ ಇರಬೇಕು, ಆದರೆ ಯಾರಿಗೂ ಗೊತ್ತಾಗಬಾರ್ದು. ಅಕ್ಕ, ಇನ್ಮೇಲೆ ನಾನು ಈ ತರ ಬಟ್ಟೆನೇ ಹಾಕೋಬೇಕಾ? ಈ ಬಟ್ಟೆ ನಮ್ಮ ಬದುಕಿಗೆ ತುಂಬಾ ಅನಿವಾರ್ಯಪ್ಪ. ಈ ತರ ಬಟ್ಟೆ ಹಾಕೊಳ್ಳೋಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಹೊರಗಡೆ ಹೋಗ್ಬೇಕಾರೆ ಸ್ವಲ್ಪ ನಾಚಿಕೆ ಆಗುತ್ತಕ್ಕ. ನೋಡು, ಈ ಪ್ರಪಂಚದಲ್ಲಿ ನಮ್ಮನ್ನ ಹೆಣ್ಣು ಅಲ್ಲದೆ ಗಂಡು ಅಲ್ಲದೆ ಸೃಷ್ಟಿ ಮಾಡಿದನಲ್ಲ, ಅವನಿಗಾಗ್ಬೇಕು ನಾಚಿಕೆ. ನೋಡು ಸುಂದ್ರ, ಇದು ನಿನ್ನ ಜೀವನದ ಮೊದಲನೇ ಅಧ್ಯಾಯ. ಬಾ. ನೋಡ್ದ್ಯಾ, ಎಷ್ಟು ಸುಂದರವಾಗಿ ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ಅಕ್ಕ, ಇನ್ನೊಂದು ವಿಷಯ, ಇವತ್ತಿಂದ ನೀನು ಸುಂದ್ರ ಅಲ್ಲ, ನಿನ್ನ ಹೆಸರು ಮಾಯಾ. ಸರಿ, ಇಷ್ಟು ದಿನ ನನ್ನ ತಂದೆ ತಾಯಿಗೆ ಸುಂದರನಾಗಿದ್ದೆ, ಅವ್ರಿಗೆ ಬೇಡವಾದ್ಮೇಲೆ ಮಾಯ ಆಗೋದೇ ಸರಿ. ಈ ಹೊಸ ಹೆಸರು ಇಷ್ಟ ಆಯ್ತಾ ಮಾಯಾ? ಅಕ್ಕ,
ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ನೀನ್ ಹೊಸ ಜೀವನ ಕಾಲಿಡ್ತಾ ಇದೆಯಲ್ಲ ಅದಕ್ಕೆ. ನನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ. ನಿರಾಸೆ ಆಗಿದೆ. ನನ್ನ ಈ ತರದ ಹುಟ್ಟಿಗೆ ಆ ದೇವ್ರೇ ಕಾರಣ ಅಲ್ವಾ? ದೇವ್ರೆ ಅಂತ ನಾವ್ ಹೀಗೆ ಹೇಗ್ ಖಡಾಖಂಡಿತವಾಗಿ ಹೇಳಕ್ಕಾಗತ್ತೆ? ಇದಕ್ಕೆ ನಿನ್ ತಂದೆ ತಾಯಿನೂ ಕಾರಣ ಆಗಿರ್ಬೋದಲ್ವಾ? ಆ ತಪ್ಪನ್ನ ದೇವ್ರು ಸರಿಪಡಿಸ್ಬೋದಿತ್ತಲ್ವಾ? ಅಂದ್ರೆ ದೇವ್ರ ಮೇಲೆ ಇನ್ನೂ ನಂಬಿಕೆ ಇದೆ. ನಂಬಿಕೆ ಪ್ರಶ್ನೆ ಅಲ್ಲ, ದೇವರಿಂದ ಮೋಸ ಆಗಿದೆ. ಅಕ್ಕ, ನಾನು ಚಿಕ್ಕವಳಿರುವಾಗಿಂದನೂ ಪ್ರತಿದಿನನೂ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಭಕ್ತಿನೂ ಇತ್ತು. ಕರ್ಮ ಕಳಿಬೇಕಲ್ಲ. ಕರ್ಮನ ದಯದಾಕ್ಷಿಣ್ಯ ಇಲ್ಲದೆ ಕೊಟ್ಟಿದ್ದು ಆ ದೇವ್ರೇ ತಾನೆ. ನೋಡು ಮಾಯಾ, ಬಂದಿದ್ದನ್ನ ಅನುಭವಿಸ್ಬೇಕು. ದೇವ್ರ ಮೇಲೆ ನಂಬಿಕೆ ಇಡು. ಪ್ರತಿಯೊಂದನ್ನು ಸ್ವೀಕರಿಸ್ಬೇಕು. ಅದರಲ್ಲೇ ಸಂತೋಷನೂ ಪಡಬೇಕು. ನೋಡು ಮಾಯಾ, ನಮ್ಮ ಜೀವನದಲ್ಲಿ ಬಂದಿದ್ದನ್ನ ಎದುರಿಸಲೇಬೇಕು. ನಮ್ಮ ಬದುಕು ಜೀವನ ಶ್ರೇಷ್ಠ ಅನ್ನೋದನ್ನ ಈ ಸಮಾಜಕ್ಕೆ ಎತ್ತಿ ತೋರಿಸ್ಬೇಕು. ಬಾ ಹೋಗೋಣ. ಓಹೋ, ನೀವು ಬಂದ್ರಾ? ದೇವಸ್ಥಾನ ಮೈಲಿಗೆ ಆಯ್ತು. ಯಾಕೆ? ನಿಮ್ಮಂತವ್ರೆ ಬರಬೇಕು ಅಂತ ಕಾನೂನು ಇದೆಯಾ? ಏನಾಗಿದೆ ನಮ್ಗೆ? ನಮಗೂ ಕೈ, ಕಾಲು, ಕಣ್ಣು ಎಲ್ಲ ಇದೆ. ಹೌದು, ಎಲ್ಲ ಇದೆ. ಆದ್ರೆ ನಿಮ್ಮನ್ನ ಗಂಡಸು ಅಂತ ಕರಿಬೇಕೋ ಹೆಂಗಸು ಅಂತ ಕರಿಬೇಕು? ದೇವರಿಗೆ ಭಕ್ತಿ ಶ್ರದ್ಧೆ ಒಂದಿದ್ರು ಸಾಕು, ಯಾರು ಬೇಕಾದ್ರೂ ಬರಬಹುದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಬೀದಿ ಬೀದಿಲಿ ನಿಮ್ಮಂತವ್ರಿಗೆ ತೊಂದರೆ ಕೊಡ್ತಾರೆ ಗೊತ್ತಾ? ನೀವ್ ಹೀಗೆ ಕೆಟ್ಟಾಗಿ ಮಾತಾಡ್ತೀರಾ ಅಂತ. ಛೇ, ಅಕ್ಕ, ನೀನ್ ಯಾಕೆ ತಲೆ ತಗ್ಗಿಸ್ತೀಯಾ? ತಲೆ ಎತ್ತಿ ನಿಲ್ಲು. ತಗ್ಗಿಸ್ಬೇಕಾಗಿರೋರು ಅವರು. ಅಕ್ಕ, ಒಂದ್ ವಿಷಯ, ಅದನ್ನ ಹೇಳಿದ್ರೆ ನೀನ್ ಬೈಬಾರ್ದು. ಇಷ್ಟು ವರ್ಷದಲ್ಲಿ ನಿನ್ಗೆ ಯಾವತ್ತಾದ್ರೂ ಬೈದಿದ್ದೀನಾ? ಇಲ್ಲಕ್ಕ. ಮತ್ತೆ ಇವತ್ತ್ಯಾಕೆ ಬಂತ ಈ ಅನುಮಾನ? ಇವತ್ ನಾನ್ ಹೇಳೋ ವಿಷಯ ನಿನಗ್ ಕೋಪ ತರಿಸ್ಬೋದು, ಅದಕ್ಕೆ ಸ್ವಲ್ಪ ಭಯ. ಏನು ಭಯಲ್ಲ, ಹೇಳು. ನಾವ್ಯಾಕೆ ಒಂದ್ ಮಗುನ ದತ್ತು ತಗೋಬಾರ್ದು? ಏನು? ಮಗುನ ದತ್ತು ತಗೊಳ್ಳೋದಾ? ಹೌದು ಅಕ್ಕ. ಬೇಡ ಮಾಯಾ, ನಮ್ ಬದುಕೆ ಹೀಗಿರುವಾಗ ಮಗುನ ದತ್ತು ತಗೊಂಡು ಅದ್ರ ಭವಿಷ್ಯನೂ ಹಾಳು ಮಾಡೋದಾ? ಬೇಡ ಅಕ್ಕ. ಈಗ ನಾವು ಸುಖವಾಗಿಲ್ವಾ? ಸಂಬಳ ಬರುತ್ತೆ, ಅದರಲ್ಲಿ ಒಂದ್ ಮಗುನ ಸಾಕಕ್ಕಾಗಲ್ವಾ? ಬೇಕಾದ್ರೆ ಓವರ್ ಟೈಮ್ ಮಾಡ್ತೀನಿ. ನೀನು ಪ್ರಯತ್ನ ಪಟ್ರೂ ಆಗೋಲ್ಲ. ಅಕ್ಕ, ನಾಳೆ ನಮಗೂ ವಯಸ್ಸಾಗುತ್ತೆ, ಆಗ ನಮ್ಮ ನೋಡ್ಕೊಳ್ಳೋದಕ್ಕೂ ಯಾರಾದ್ರೂ ಬೇಕಲ್ಲ. ಹಾಗೆ ನಿನ್ನ ಅಪ್ಪ ಅಮ್ಮನ ಬಗ್ಗೆನೂ ಯೋಚನೆ ಮಾಡ್ಬೋದಿತ್ತಲ್ವಾ? ನಾನು ಅವ್ರನ್ನ ಬಿಟ್ಟು ಬರ್ಬೇಕು ಅಂತ ಇರ್ಲಿಲ್ಲ, ಆದ್ರೆ ಅವರೇ ನನ್ನನ್ನ ದೂರ ನೂಕಿದ್ರು. ನಾನು ಅನುಭವಿಸಿದ್ದನ್ನೆಲ್ಲ ನಿನಗೆ ಹೇಳಿದ್ನಲ್ಲ. ಅದ್ ಸರಿ, ಮಗುನ್ ದತ್ತು ತಗೊಂಡ್ರೆ ಅವ್ನ್ ಸಾಕ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಮ್ ವಿಷಯ ಗೊತ್ತಾದ್ರೆ ಅವ್ನ್ ಬಿಟ್ಟು ಹೋಗ್ಬೋದಲ್ವಾ? ಒಂದ್ಸಲ ಯೋಚನೆ ಮಾಡು ಮಾಯಾ. ಇಷ್ಟು ದಿನ ಯಾರು ನಮ್ಮನ್ನ ಹಾಗೆ ಗುರುತಿಸ್ಲಿಲ್ಲ, ಅದೇ ರೀತಿ ನಾವು ಕಾಪಾಡ್ಕೊಂಡ್ರಾಯ್ತು. ನೋಡಕ್ಕ, ಪಾರ್ಕ್ನಲ್ಲಿ ದತ್ತು ವಿಷಯ ಮಾತಾಡಿ ಅಡ್ರೆಸ್ ಕೊಟ್ರಲ್ಲ, ಅವರು ನಾನ್ ನಿಜವಾಗ್ಲೂ ಮದುವೆ ಆದವಳು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೂ ಯಾವುದೇ ಅನುಮಾನ ಬರ್ಲಿಲ್ಲ. ಸರಿ, ನಿನ್ನ ಆಸೆಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ಆದ್ರೆ ನಾವ್ ಇಂಥವ್ರು ಅಂತ ಗೊತ್ತಾದ್ರೆ ಅವನಿಗೆ ತುಂಬಾ ತೊಂದರೆ ಆಗ್ಬೋದು, ಅವಮಾನನೂ ಮಾಡ್ಬೋದು. ನಾನು ದೇವರನ್ನ ನಂಬಿದ್ದೀನಿ. ನಮ್ಮ ಜನ್ಮ ಕಾರಣರಾದ ತಂದೆ ತಾಯಿಗೂ ನಮ್ಮ ಹಣೆ ಬರದ ಆ ಬ್ರಹ್ಮನಿಗೂ ಆಶ್ಚರ್ಯವಾಗಿರ್ಬೇಕು, ಆ ರೀತಿ ಬದುಕ್ತೀನಿ. ಗಂಡು ಅಲ್ದೆ ಹೆಣ್ಣು ಅಲ್ದೆ ನಮ್ಮಂತೆ ಬದುಕ್ತಿರೋರೆಲ್ರಿಗೂ ಆದರ್ಶವಾಗಿರ್ಬೇಕನ್ನೋದೇ ನನ್ನ ಆಸೆ. ಮಾಯಾ, ನಾನು ತುಂಬಾ ಭಯಪಟ್ಟಿದ್ದೆ ಮುಂದೆ ನನ್ನ ಆರೋಗ್ಯ ಕೆಟ್ರೆ ನಾನು ಏಕಾಂಗಿ ಆಗಿರ್ತೀನಿ ಅಂತ. ಅಂತ ಸಮಯದಲ್ಲಿ ನೀನ್ ನನಗ್ ಸಿಕ್ತೆ. ಈಗ ನೀನ್ ಮಗುನ ದತ್ತು ತಗೊಳ್ಳೋಣ ಅಂತ ಹೇಳ್ತಿದ್ಯಾ. ನಾವಿಬ್ರು ಏಕಾಂಗಿ ಆಗಿರಲ್ಲ,
ನೀನ್ ಮಾಡೋ ಯಾವುದೇ ಕೆಲ್ಸಕ್ಕೂ ನಾನು ಅಡ್ಡಿ ಬರಲ್ಲ, ಆಯ್ತಾ? ಅಕ್ಕ, ತುಂಬಾ ಸಂತೋಷ ಆಯ್ತು.